ಆನ್ಲೈನ್ ಫ್ರಾಡ್ ಅನ್ನೋದೇನಿದೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಸರ್ಕಾರದಲ್ಲಿ ಒಂದು IT ಸೆಲ್ ಅಂತ ಮಾಡ್ಕೊಂಡಿದ್ದಾರೆ, ಮತ್ತೆ ಸೈಬರ್ ಪೊಲೀಸ್ ಅಂತಾನು ಎಲ್ಲ ನೇಮಕ ಮಾಡ್ಕೊಂಡಿದ್ದಾರೆ. ಆದ್ರೂ ನಿಮ್ಮ ದುರ್ದೈವ ಏನು ಅಂತಂದ್ರೆ, ಕಳೆದ 8 ತಿಂಗಳಲ್ಲಿ ಸುಮಾರು 1250 ಕೋಟಿ ರೂಪಾಯಿ ನಾಮ ಹಾಕಿದೆ. ಈ ಒಂದು ಫ್ರಾಡ್ ಟೀಮ್ ಏನಿದೆ, ಇವರುಗಳು ಸುಮಾರು 1250 ಕೋಟಿಯಷ್ಟು ಏನು ನಮ್ಮ ಬೆಂಗಳೂರಿನಲ್ಲೇನೆ ಕಳ್ಕೊಂಡಿದ್ದಾರೆ. ಇದು ಸುಮಾರು ಒಂದು 8,000 ಕೇಸು ದಾಖಲಾಗಿದೆ. ಇದು ಅಧಿಕೃತವಾಗಿ. ಇನ್ನೂ ದಾಖಲಾಗದೇ ಇರೋ ಕೇಸ್ಗಳು ಎಷ್ಟೋ, ನಿಜವಾಗೂ ದುಡ್ಡು ಕಳ್ಕೊಂಡಿರೋದು ಎಷ್ಟು ಅದು ನಮ್ಗೆ ಗೊತ್ತಿಲ್ಲ. ಸರ್ಕಾರ ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ಸೀರಿಯಸ್ ಆಗಿ ಇಲ್ವೇ ಇಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 1250 ಕೋಟಿನಲ್ಲಿ ಇದುವರೆಗೂ 1 ರೂಪಾಯಿ ಸಹ ವಸೂಲಿ ಆಗಿಲ್ಲ. ಮತ್ತೆ ಇವರಿಗೆ 100 ಕೋಟಿ ಖರ್ಚು ಮಾಡ್ತಿದ್ದಾರೆ ಸಾರಿಗೆ ಅಂತ ಹೇಳಿ, ಮತ್ತೆ ಇವರ ಒಂದು ಕಚೇರಿ ಅಂತೆಲ್ಲ ಹೇಳಿ. ಸ್ವಾಮಿ, ಈ ತರ ಆದ್ರೆ ಆಗೋದಿಲ್ಲ. ದಯವಿಟ್ಟು ತಾವು IT ಪ್ರೊಫೆಷನಲ್ಸ್ ಅಂತ ಏನಿದ್ದಾರೆ ಅವ್ರನ್ನ ನೀವು ನೇಮಕ ಮಾಡ್ಕೊಬೇಕಾಗತ್ತೆ. ಇವತ್ತು ಈ ಸೈಬರ್ ಕಳ್ಳರು ಎಷ್ಟು ನೋಡಿ ಮುಂದೆ ಇದ್ದಾರೆ ಅಂತಂದ್ರೆ, ನೀವು ಒಂದು ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ದುಡ್ಡು ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಒಂದು ಏನೋ ಪಾಸ್ವರ್ಡ್ ಕೇಳ್ತಾರೆ, ಅದು ಒಂದು ನಂಬರ್ ಒತ್ತಿ ಅಂತಾರೆ, ನಂಬರ್ ಒತ್ತಿತ್ತು ಅಂತಂದ್ರೆ ದುಡ್ಡು ಹೋಗ್ಬಿಡ್ತಾ ಇದೆ. ಏನೆಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವರು, ನಮ್ಮ ಸರ್ಕಾರದ ವ್ಯವಸ್ಥೆ ಏನಿದೆ ತುಂಬಾ ಹಿಂದೆ ಉಳ್ಕೊಂಡ್ಬಿಟ್ಟಿದೀವಿ ನಾವು. ಹಾಗಾಗಿ ಸರ್ಕಾರದ ವತಿಯಿಂದಾನು ಇದೇನು ಆಗ್ತಾ ಇಲ್ಲ. ಮತ್ತೆ ಸೈಬರ್ ಪೊಲೀಸ್ ಅವರು ಸಹ ಇದಕ್ಕೆ ಯಾವುದೇ ರೀತಿ ಕಡಿವಾಣ ಹಾಕೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋದ್ರಿಂದ ಆಮ್ ಆದ್ಮಿ ಪಕ್ಷದವರು ನಾವುಗಳು ಇದನ್ನ ಒಂದು ಪಂಗನಾಮ ಅಂತ ಹೇಳಿ ಒಂದು ಕಾರ್ಯಕ್ರಮನ ನಾವು ಶುರು ಮಾಡ್ತಾ ಇದ್ದೀವಿ. ಇದೊಂದು ಅಭಿಯಾನ ಇಡೀ ಬೆಂಗಳೂರಲ್ಲಿ ಮುಂದಿನ ಒಂದು 10 ರಿಂದ 15 ದಿನಗಳ ಕಾಲ ನಾವು ಬೆಂಗಳೂರಿನ ಪ್ರತಿಯೊಂದು ಬಡಾವಣೆ, ಪ್ರತಿಯೊಂದು ರಸ್ತೆಯಲ್ಲಿರೋ ನಾಗರಿಕರಿಗೆ ಇದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಶುರು ಮಾಡಿದ್ದು ದಿನಾನೇ ಅದ್ಭುತವಾದಂತ ಪ್ರತಿಕ್ರಿಯೆ ಸಿಕ್ತು. ಇದು ಪ್ರತಿಯೊಬ್ರು ಇದನ್ನ ಮೆಚ್ಚುತ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಅನ್ನೋದಿಲ್ಲ. ಯಾಕಂತಂದ್ರೆ ಜನಸಾಮಾನ್ಯರ ದುಡ್ಡನ್ನ ಉಳಿಸ್ಬೇಕು. ಇದು ನಿಮ್ಮೆಲ್ಲರ ಬಾಧ್ಯತೆ ಆಗಿರೋದ್ರಿಂದ ನಾವು ಇದು ರಸ್ತೆಗಿಳಿದು ಪ್ರತಿಯೊಂದು ನಾಗರಿಕರಿರ್ಬೋದು, ಅಥವಾ ಯಾರು ಸ್ಟೂಡೆಂಟ್ಸ್ ಇರ್ಬೋದು, ಹಿರಿಯರಿರ್ಬೋದು, ಪ್ರತಿಯೊಬ್ಬರಿಗೂ ನಾವಿದು ತಲುಪಿಸ್ತಾ ಇದ್ದೀವಿ. ಸ್ಪಂದಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರ ಸ್ವಂತ ದುಡ್ಡು ಅಥವಾ ಅವರ ಸ್ನೇಹಿತರ ದುಡ್ಡು ಅಥವಾ ಅವರ ಬಂಧುಗಳ ದುಡ್ಡು ಕಳ್ಕೊಂಡಿರೋರು ಸುಮಾರು ಜನ ನಮಗೆ ಪ್ರತಿಕ್ರಿಯೆ ನೀಡಿದ್ರು. ಹೌದು ಸರ್, ನಾವು ಇದರಿಂದ ಸಂತಸ್ತರು ಅಂತ ಹೇಳ್ತಾ, ಮತ್ತೆ ನಾವು ಕಳ್ಕೊಂಡಿದ್ವಿ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಸಾಕಷ್ಟು ಅವರು ಹೇಳಿದ್ರು. ಈಗ ನಾವೇನ್ ಹೇಳ್ತಾ ಇದ್ದೀವಿ, ದಯವಿಟ್ಟು ತಾವು ಯಾವುದೇ ರೀತಿ ಅನ್ಯಾಯಕ್ಕೆ ಒಳಗಾಗಬಾರ್ದು ಮತ್ತು ವಂಚನೆಗೆ ಒಳಗಾಗಬಾರ್ದು. ನೀವ್ ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಮ್ಮ ಅನಿಲ್ ನಾಚಪ್ಪ ಅವರು ಹೇಳ್ತಾರೆ. ದಯವಿಟ್ಟು ಇದನ್ನ ನಾವು ಪಾಲಿಸ್ತಾ ಹೋಗೋಣ, ಮತ್ತೆ ಆದಷ್ಟು ಈ ಸೈಬರ್ ಫ್ರಾಡ್ ಅನ್ನೋದನ್ನ ತಪ್ಪಿಸೋಣ. ಅನಿಲ್ ಅವರೇ ಹೇಳಿ. ಈ ಸೈಬರ್ ಕ್ರೈಮು ಒಂದು